ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ನಿಮ್ಮ ಮನೆಯಲ್ಲಿ ಕುಬೇರ ದೇವ ಶಾಶ್ವತವಾಗಿ ನೆಲೆಯೂರಬೇಕಾ? ಹಾಗಿದ್ರೆ ಈ ಒಂದಷ್ಟು ಸಣ್ಣ ಪರಿಹಾರಗಳು, ಈ ಉಪಾಯಗಳು ಮಾಡಿ. ಆದಷ್ಟು ನೀವು ಈ ಶುಕ್ರವಾರದ ದಿನ ಈ ಕುಬೇರನಿಗೆ ನೀವು ಈ ಹೊಸ್ತಿಲ ಹೊರಗಡೆ ಅಂದರೆ ಹೊಸ್ತಿಲ ಮೇಲೆ ಸಂಜೆ ತಪ್ಪದೆ ನೀವು ಈ ದೀಪವನ್ನ ಹಚ್ಚಿ. ಈ ಸಾಸಿವೆ ಎಣ್ಣೆಯಿಂದ ದೀಪವನ್ನ ಹಚ್ಚೋದ್ರಿಂದ ಶಾಶ್ವತವಾಗಿ ಕುಬೇರ ಮನೆಯಲ್ಲಿ ನೆಲೆಯೂರ್ತಾರೆ. ಆದಷ್ಟು ನಿಮ್ಮ ಮನೆಯ ತಿಜೋರಿ ಅಂತ ಏನಿರುತ್ತೆ, ಈ ದುಡ್ಡಿಡೋ ಜಾಗ ಮತ್ತೆ ಈ ಒಡವೆಗಳು ಇಡೋ ಜಾಗ, ಆದಷ್ಟು ಇದು ದಕ್ಷಿಣ ದಿಕ್ಕಿಗೆ ಇಡಿ. ತುಂಬಾನೇ ಅಭಿವೃದ್ಧಿ ಹೊಂದುತ್ತೆ. ಈ ಕುಬೇರ ದೇವನಿಗೆ ಈ ಕಂಜೂಸಿತನ ಅನ್ನೋದು ಇಷ್ಟ ಆಗಲ್ಲ. ದಾನ ಧರ್ಮ ಮಾಡಿ. ಆದಷ್ಟು ಮನೆಯ ಉತ್ತರ ದಿಕ್ಕನ್ನು ನೀವು ನೀಟಾಗಿ ಸ್ವಚ್ಛವಾಗಿ ಇಡಿ. ಈ ಮನೆ ಬಾಗಿಲಿಗೆ ಬಂದಾಗ ಕೆಲವೊಬ್ಬರ ಮನೆಗಳ ಮುಂದೆ ಈ ಬಾಗಿಲ ಪಕ್ಕದಲ್ಲಿಯೇ ಈ ಚಪ್ಪಲಿಗಳು ಹಾಕೊಳ್ಳೋ ಚಪ್ಪಲಿ ಸ್ಟ್ಯಾಂಡು ಎಲ್ಲ ಇಟ್ಟಿರ್ತೀರ. ಅದನ್ನು ನೀವು ತೆಗೆದುಬಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡಿ. ಯಾಕೆಂದರೆ ನಮಗೆ ಏನಾದರೂ ಒಳ್ಳೇದಾಗಬೇಕು ಅನ್ನೋದಾಗಿದ್ರೆ ಈ ಮನೆಯ ಮುಖ್ಯ ದ್ವಾರದ ಹೊಸ್ತಿಲು ಅಂತ ಏನಿದೆ ಅದರಿಂದನೇ ನಮಗೆ ಆಗಬೇಕು ಒಳ್ಳೇದು ಅನ್ನೋದು. ಈ ಕೆಟ್ಟದ್ದು, ಈ ನಕಾರಾತ್ಮಕತೆ ಹೋಗಿ ಸಕಾರಾತ್ಮಕತೆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅನ್ನೋದಾಗಿದ್ರೆ ಆದಷ್ಟು ಈ ಸಣ್ಣ ಸಣ್ಣ ಪರಿಹಾರಗಳು ಮಾಡಿಕೊಳ್ಳಿ. ಈ ದಾನ ಧರ್ಮ ಅನ್ನೋದು ತುಂಬಾನೇ ಇಷ್ಟ ಈ ಕುಬೇರನಿಗೆ. ಆದಷ್ಟು ನಿಮ್ಮ ಕೈಲಾಗಿದ್ದು ಸಹಾಯವನ್ನ ಮಾಡಿ. ತುಂಬಾ ನಿರ್ಗತಿಕರು ಅಂತ ಯಾರಿರ್ತಾರೆ ಅವ್ರಿಗೆ ಈ ಅನ್ನದಾನನೋ ವಸ್ತ್ರದಾನನೋ ಏನೋ ಒಂದು ನಿಮ್ಗೆ ಏನು ಸಹಾಯ ಮಾಡೋಕ್ಕಾಗುತ್ತೆ ಅದನ್ನ ನೀವು ಮಾಡಿ. ಈ ಹೊಸ್ತಿಲ ಮೇಲೆ ದೀಪ ಹಚ್ತಿರಲ್ಲ, ಆಗ ಈ ದೀಪ ಹಚ್ಚೋದು ಕೆಳಗಡೆ ಈ ಸ್ವಸ್ತಿಕ್ ಚಿತ್ರವನ್ನ ಬರೆಯಿರಿ. ಮತ್ತೆ ನೀವು ಈ ಹೊಸ್ತಿಲ ಮೇಲೆ ಜಯ ಮತ್ತೆ ವಿಜಯ ಅಂತ ನೀವು ಈ ರಂಗವಲ್ಲಿಯಲ್ಲಿ ಬರೆಯಿರಿ. ಬನ್ನಿ ಇವಾಗ ನಾವು ಈ ಕುಬೇರ ಮಂತ್ರ ನೋಡೋಣ ಯಾವ ರೀತಿ ಇದೆ ಅಂತ. ಓಂ ಶಪಾಯ ಕುಬೇರಾಯ ವೈಷ್ಣವರಾಮ ಧನ ಧಾನ್ಯಾಧಿಪತಿಯೇ ಧನ ಧಾನ್ಯಾಧಿ ಶ್ರೀಯುಕ್ತೆ ದೂರತ್ ಭಜೆ ಸ್ವರಾಹ. ಈ ಕುಬೇರ ಮಂತ್ರ ಆದಷ್ಟು ನೀವು ಈ 9 ಬಾರಿ ನೀವು ಜಪಿಸ್ಬೇಕಾಗುತ್ತೆ. ನಂತರ ಈ ಭಗವಾನ್ ಸೂರ್ಯನಾರಾಯಣನ ಒಂದು ಜಪ ಮಾಡಿ. ಈ ಸೂರ್ಯನಾರಾಯಣನ ಆರಾಧನೆಯಿಂದ ನಿಮಗೆ ಈ ಮಾನಸಿಕ ಆಗಲಿ ಈ ದೈಹಿಕ ಆಗಲಿ ಆರೋಗ್ಯ ತುಂಬಾ ವೃದ್ಧಿಯಾಗುತ್ತೆ. ಈ ಚರ್ಮದ ಕಾಯಿಲೆಗಳು ಇರುತ್ತಲ್ಲ ಅದು ಕೂಡ ದೂರ ಆಗುತ್ತೆ. ಮತ್ತೆ ಈ ಉದ್ಯೋಗ ಆಗಿರ್ಬೋದು, ವ್ಯವಹಾರ, ಹಾಗೇನೆ ಈ ಸಮಾಜದಲ್ಲಿ ಉನ್ನತ ಗೌರವ, ಕೀರ್ತಿ, ಸ್ಥಾನ ಮಾನಗಳು ನಿಮಗೆ ದೊರೆಯುತ್ತಾ ಹೋಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಆತ್ಮವಿಶ್ವಾಸ ಅನ್ನೋದು ಹೆಚ್ಚುತ್ತೆ. ನೀವು ಯಾವುದೇ ಕೆಲಸದಲ್ಲಿ ಕೈ ಹಾಕಿದ್ರು ಆ ಕೆಲಸದಲ್ಲಿ ಲಾಭ ಅನ್ನೋದು ಗಳಿಸ್ತೀರ. ನಿಮಗೆ ಎಲ್ಲ ಕಡೆ ಹೋದ್ರೂ ನಿಮಗೆ ಗೌರವ ಅನ್ನೋದು ಹೆಚ್ಚಾಗುತ್ತೆ. ಹಾಗೇನೆ ಈ ಸೂರ್ಯದೇವನ ಈ ಒಂದು ಶಕ್ತಿಶಾಲಿ ಮಂತ್ರವನ್ನ ನಾವು ನೋಡೋಣ. ಈ ಶಕ್ತಿಶಾಲಿ ಮಂತ್ರ ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾನು ಇನ್ನೊಂದು ಸರಳವಾದ ಮಂತ್ರ ಕೂಡ ನಿಮ್ಮ ಮುಂದೆ ಹೇಳ್ತೀನಿ, ಅದು ಕೂಡ ನೀವು ಹೇಳ್ಕೋಬಹುದು. ಓಂ ಹಾಂ ಹೀಂ ಹಂ ಸ ಸೂರ್ಯದೇವಾಯ ನಮಃ. ನೋಡಿ ಮತ್ತೊಂದ್ಸಲ ಹೇಳ್ತೀನಿ. ಓಂ ಹಾಂ ಹೀಂ ಹಂ ಸೌ ಸೂರ್ಯಾಯ ನಮಃ. ಇಲ್ಲ ನಮ್ಗಿದು ಬರಲಿಲ್ಲ ಅನ್ನೋದಾದ್ರೆ ಓಂ ಸೂರ್ಯದೇವಾಯ ನಮಃ ಅನ್ನೋ ಈ ಮಂತ್ರವನ್ನ ಜಪಿಸಿ. ಬನ್ನಿ ಇವಾಗ ಈ ವಿಡಿಯೋದಲ್ಲಿ ಈ ಸಿಂಹರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ, ಆ ಶುಭ ಫಲಗಳು ನಿಮಗೆ ದೊರಿಬೇಕು ಅನ್ನೋದಾದ್ರೆ ಯಾವೆಲ್ಲ ಪರಿಹಾರಗಳು ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಈ ಜೂನ್ ತಿಂಗಳ ಕೊನೆಯ ದಿನಗಳ ಮಹಾಪರಿವರ್ತನೆ ಯೋಗ ಅಂತಲೇ ಅನ್ನಬಹುದು. 28, 29, 30 ಕಾಲಘಟ್ಟವು ನಿಮ್ಮ ಜೀವನದ ಅತ್ಯಂತ ಸುವರ್ಣ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಇಡೀ ತಿಂಗಳು ನೀವು ಪಟ್ಟ ಕಷ್ಟ, ಅನುಭವಿಸಿದ ಮಾನಸಿಕ ವೇದನೆಗಳು ಮತ್ತು ಎದುರಿಸಿದ ಅಡೆತಡೆಗಳಿಗೆ ಮುಕ್ತಿ ಹಾಡಲು ಬ್ರಹ್ಮಾಂಡದ ಶಕ್ತಿಗಳು ಈಗ ಒಂದಾಗುತ್ತಿವೆ. ನ್ಯಾಯದ ದೇವತೆ ಕರ್ಮಫಲದಾತನಾದ ಶನಿದೇವನ ವಿಶೇಷ ಕೃಪಾ ಕಟಾಕ್ಷ ಈ 3 ದಿನಗಳಲ್ಲಿ ನಿಮ್ಮ ಮೇಲಿರಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 3 ದಿನಗಳಲ್ಲಿ ಬ್ರಹ್ಮಾಂಡದಲ್ಲಿ ಅತ್ಯಂತ ಅಪರೂಪದ ಹಾಗೂ ಶಕ್ತಿಶಾಲಿ ಯೋಗಗಳು ಸೃಷ್ಟಿಯಾಗುತ್ತಿವೆ. ಶನಿದೇವನ ಸ್ವಕ್ಷೇತ್ರದ ಪ್ರಭಾವದಿಂದ ಉಂಟಾಗುವ ಈ ಶಶ ಮಹಾಪುರುಷ ಯೋಗ, ರಾಹುಕೇತುಗಳ ಪ್ರಭಾವದ ಕಾಲಸರ್ಪ ಯೋಗ, ಇದರೊಂದಿಗೆ ಸರ್ವ ಕಾರ್ಯ ಸಿದ್ಧಿ ಕೊಡುವ ಸರ್ವಾರ್ಥ ಸಿದ್ಧಿ ಯೋಗ, ಅತ್ಯಂತ ಮಂಗಳಕರವಾದ ಅಮೃತ ಸಿದ್ಧಿ ಯೋಗ, ಆರ್ಥಿಕ ಪ್ರಗತಿಯನ್ನು ತಂದುಕೊಡುವ ಧನಯೋಗ ಮತ್ತು ಅದೃಷ್ಟದ ಬಾಗಿಲು ತೆರೆಯುವ ರಾಜಯೋಗ ಸೇರಿದಂತೆ ಒಟ್ಟು 6 ಈ
ಯೋಗಗಳು ಒಟ್ಟಿಗೆ ಸಕ್ರಿಯಗೊಳ್ಳುತ್ತಿವೆ. ಇಂತಹ ಒಂದು ಅದ್ಭುತ ಗ್ರಹಗಳ ಸಂಯೋಜನೆಯು ಕಳೆದ 11 ತಿಂಗಳುಗಳಲ್ಲಿಯೇ ಸಂಭವಿಸಿರಲಿಲ್ಲ. ಈ ಅಪರೂಪದ ಸಮಯ ನಿಮ್ಮ ಪಾಲಿಗೆ ಬಂದಿರುವುದು ನಿಮ್ಮ ಪೂರ್ವಜನ್ಮದ ಪುಣ್ಯ ಫಲವೇ ಸರಿ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಅಡೆತಡೆಗಳು ಬರುತ್ತಿತ್ತು. ಅಂತಿಮ ಹಂತದಲ್ಲಿ ಕೆಲಸಗಳು ಕೈತಪ್ಪಿ ಹೋಗುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿತ್ತು. ಆದರೆ ಈಗ ಗ್ರಹಗಳ ಚಲನೆ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಬದಲಾಗಿದೆ. ಕಾಲಚಕ್ರವು ನಿಮ್ಮ ಇಷ್ಟದಂತೆ ತಿರುಗಲು ಪ್ರಾರಂಭಿಸಿದೆ. ಹಿಂದೆ ನೀವು ಪಟ್ಟ ಶ್ರಮ, ಪ್ರಾಮಾಣಿಕವಾಗಿ ಮಾಡಿದ ಕೆಲಸಗಳು ಮತ್ತು ಕಠಿಣ ಪರಿಶ್ರಮಕ್ಕೆ ಈಗ ಸಕಾರಾತ್ಮಕ ಫಲಿತಾಂಶಗಳು ಸಿಗುವ ಸಮಯ ಹತ್ತಿರ ಬಂದಿದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಯಾವುದೇ ವಿಘ್ನವಿಲ್ಲದೆ ಪೂರ್ಣಗೊಳ್ಳಲಿವೆ. ಶನಿದೇವನು ಕೇವಲ ಶಿಕ್ಷೆ ಕೊಡುವವನಲ್ಲ, ಪ್ರಾಮಾಣಿಕವಾಗಿ ಶ್ರಮಿಸುವವರಿಗೆ ಉನ್ನತ ಸ್ಥಾನವನ್ನು ಕರುಣಿಸುವ ಕರುಣಾಮಯಿ. ನಿಮ್ಮ ಸಹನೆಗೆ ತಕ್ಕ ಪ್ರತಿಫಲವನ್ನು ನೀಡಲು ಆತ ಸಜ್ಜಾಗಿದ್ದಾನೆ. ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಂತಾನ ಭಾಗ್ಯದ ಯೋಗ. ಸಿಂಹರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಕಳೆದ ಕೆಲವು ದಿನಗಳಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಮಕ್ಕಳ ಭವಿಷ್ಯದ ಬಗೆಗಿನ ಆತಂಕಗಳು ನಿಮ್ಮನ್ನು ಕಾಡುತ್ತಿರಬಹುದು. ಈ 3 ದಿನಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತೆ. ಇದರಿಂದಾಗಿ ನಿಮ್ಮ ಮನಸ್ಸಿನ ಮೇಲಿದ್ದ ಬಹುದೊಡ್ಡ ಒತ್ತಡ ನಿವಾರಣೆಯಾಗಿ ನೀವು ನಿರಾಳರಾಗಲಿದ್ದೀರಿ. ಅಷ್ಟೇ ಅಲ್ಲದೆ ದೀರ್ಘಕಾಲದಿಂದ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಈ ಅವಧಿಯಲ್ಲಿ ಅತ್ಯಂತ ಶುಭವಾರ್ತೆ ಲಭಿಸುವ ಬಲವಾದ ಯೋಗವಿದೆ. ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ಅಥವಾ ಮಾಂಗಲ್ಯ ಕಾರ್ಯಗಳ ನಿಶ್ಚಯಕ್ಕೆ ಸಂಬಂಧಿಸಿದಂತೆ ಮಾತುಕತೆಗಳು ಆರಂಭವಾಗಬಹುದು. ಮನೆಯ ಹಿರಿಯರ ಆರೋಗ್ಯ ಸುಧಾರಿಸುತ್ತೆ ಮತ್ತು ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನ ನಿಮ್ಮ ಇಡೀ ಕುಟುಂಬದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತೆ. ಹಿರಿಯರ ತತ್ವಗಳು ಮತ್ತು ಸಿದ್ಧಾಂತಗಳನ್ನು ಗೌರವಿಸುವುದು ನಿಮ್ಮ ಗೌರವವನ್ನು ಸಮಾಜದಲ್ಲಿ ಮತ್ತಷ್ಟು ಹೆಚ್ಚಿಸುತ್ತೆ. ಈ ಜೂನ್ ತಿಂಗಳ ಈ ಒಂದು ಕೊನೆಯ 3 ದಿನಗಳಲ್ಲಿ ಮಹಾ ಪರಿವರ್ತನೆ ಆಗುತ್ತೆ. ಸುವರ್ಣಾವಕಾಶಗಳು ಒದಗಿ ಬರುತ್ತೆ. ಸಿಂಹರಾಶಿಯ ಉದ್ಯೋಗಿಗಳಿಗೆ ಮತ್ತು ನಿರುದ್ಯೋಗಿಗಳಿಗೆ ಈ 3 ದಿನಗಳು ಅದ್ಭುತ ಯೋಗವನ್ನು ಹೊತ್ತು ತರುತ್ತೆ. ದೀರ್ಘಕಾಲದಿಂದ ಸರ್ಕಾರಿ ಕೆಲಸಕ್ಕಾಗಿ ಕಠಿಣ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವವರಿಗೆ ಈ ಅವಧಿಯಲ್ಲಿ ನಿಮ್ಮ ಪರವಾಗಿ ಅತ್ಯಂತ ಸಕಾರಾತ್ಮಕ ಸುದ್ದಿ ಸಿಗಲಿದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಗೆ ತಕ್ಕ ಉನ್ನತ ಹುದ್ದೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈಗಾಗಲೇ ಉದ್ಯೋಗದಲ್ಲಿ ಇರುವವರಿಗೆ ಕಚೇರಿಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಗುರುತಿಸಿ ಸಂಸ್ಥೆಯು ನಿಮಗೆ ಪ್ರಮೋಷನ್ ಅಥವಾ ಈ ಗಣನೀಯ ಪ್ರಮಾಣದ ವೇತನ ಹೆಚ್ಚಳದ ಸಿಹಿ ಸುದ್ದಿಯನ್ನು ನೀಡಬಹುದು. ಕೆಲವು ಜಾತಕದವರಿಗೆ ಅವರ ಇಷ್ಟದ ಸ್ಥಳಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಮೇಲಾಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನು ಮುಕ್ತವಾಗಿ ಶ್ಲಾಘಿಸುತ್ತಾರೆ ಮತ್ತು ಸಹೋದ್ಯೋಗಿಗಳು ನಿಮ್ಮಿಂದ ಸಲಹೆಯನ್ನು ಪಡೆಯಲು ಪ್ರಾರಂಭಿಸುತ್ತಾರೆ. ಆರ್ಥಿಕ ದೃಷ್ಟಿಕೋನದಿಂದ ನೋಡಿದರೆ ಧನಯೋಗ ಮತ್ತು ರಾಜಯೋಗದ ಜಂಟಿ ಪ್ರಭಾವದಿಂದಾಗಿ ನಿಮ್ಮ ಆದಾಯದ ಮೂಲಗಳು ಹೆಚ್ಚುತ್ತೆ. ಹಳೆಯ ಬಾಕಿ ಉಳಿದಿದ್ದ ಹಣ ಅಥವಾ ಯಾರಿಗೋ ಸಾಲ ನೀಡಿ ಕೈಬಿಟ್ಟು ಹೋಗಿವೆ ಅಂದುಕೊಂಡಿದ್ದ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ವ್ಯಾಪಾರ ವ್ಯವಹಾರ ರಂಗದಲ್ಲಿರುವವರಿಗೆ ಹೊಸ ಹೂಡಿಕೆಗಳು ಲಾಭದಾಯಕವಾಗಿ ಪರಿಣಮಿಸಲಿವೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತಿರುವಾಗ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ಈ 3 ದಿನಗಳಲ್ಲಿ ಯಾರನ್ನೂ ಕುರುಡರನ್ನಾಗಿ ನಂಬಿ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ. ಒಂದು ವೇಳೆ ಅನಿವಾರ್ಯವಾಗಿ ಹಣದ ವಹಿವಾಟು ನಡೆಸಬೇಕಾಗಿ ಬಂದರೆ ಲಿಖಿತ ದಾಖಲೆಗಳಿಲ್ಲದೆ ಹಣ ನೀಡಬೇಡಿ. ಇಲ್ಲದಿದ್ದರೆ ಈ ಹಣ ಸಿಕ್ಕಿಬಿದ್ದು ಭವಿಷ್ಯದಲ್ಲಿ ಮಾನಸಿಕ ನೆಮ್ಮದಿ ಹಾಳಾಗಬಹುದು. ಸಿಂಹರಾಶಿಯವರ ಪ್ರೇಮ ಮತ್ತು ದಾಂಪತ್ಯ ಜೀವನದಲ್ಲಿ ಈ 3 ದಿನಗಳು ಮಧುರವಾದ ಕ್ಷಣಗಳನ್ನು ತರಲಿವೆ. ಪತಿ ಪತ್ನಿಯರ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಈ ಹಿಂದೆ ಮೂಡಿದ್ದ ತಪ್ಪು ತಿಳುವಳಿಕೆಗಳೆಲ್ಲವೂ ದೂರವಾಗಿ ಪರಸ್ಪರ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ನಿಮ್ಮ ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆನ್ನೆಲುಬಾಗಿ ನಿಲ್ತಾರೆ. ಇನ್ನು ಪ್ರೀತಿಯಲ್ಲಿ ಇರುವವರು ಅಥವಾ ಪ್ರೇಮ ವಿವಾಹವಾಗಲು ಬಯಸುವವರಿಗೆ ಇದು ಸೂಕ್ತ ಸಮಯವಾಗಿದೆ. ನಿಮ್ಮ ಮನಸ್ಸಿನ ಪ್ರೀತಿಯನ್ನು ಸಂಗಾತಿಯ ಮುಂದೆ ವ್ಯಕ್ತಪಡಿಸಲು ಅಥವಾ ಪೋಷಕರ ಮುಂದೆ ವಿವಾಹದ ಪ್ರಸ್ತಾಪವನ್ನು ಇಡಲು
ಈ 3 ದಿನಗಳ ಗ್ರಹಬಲವು ಅತ್ಯಂತ ಪೂರಕವಾಗಿವೆ. ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಮತ್ತು ನಿಮ್ಮ ಜೀವನಕ್ಕೆ ಸಕಾರಾತ್ಮಕ ಶಕ್ತಿ ತುಂಬುವಂತಹ ಜೀವನ ಸಂಗಾತಿಯ ಆಯ್ಕೆ ಈ ಅವಧಿಯಲ್ಲಿ ಸುಲಭವಾಗಲಿದೆ. ಬ್ರಹ್ಮಾಂಡದ ಗ್ರಹಗತಿಗಳು ಎಷ್ಟೇ ಅನುಕೂಲವಾಗಿದ್ರೂ ವ್ಯಕ್ತಿಯು ತನ್ನ ಸ್ವಭಾವ ಮತ್ತು ನಡವಳಿಕೆಯಲ್ಲಿ ನಿಯಂತ್ರಣವನ್ನು ಹೊಂದಿಲ್ಲದಿದ್ದರೆ ಬಂದ ಅದೃಷ್ಟ ಕೈಜಾರಿ ಹೋಗುತ್ತೆ. ಸಿಂಹ ರಾಶಿಯವರಲ್ಲಿ ಸ್ವಾಭಾವಿಕವಾಗಿಯೇ ನಾಯಕತ್ವದ ಗುಣಗಳಿರುತ್ತೆ. ಆದರೆ ಅದರೊಂದಿಗೆ ಕೆಲವೊಮ್ಮೆ ತೀವ್ರವಾದ ಕೋಪ, ಅಹಂಕಾರ ಮತ್ತು ಉದ್ವೇಗವು ಒಟ್ಟಿಗೆ ಬಂದು ಬಿಡುತ್ತೆ. ಈ 3 ದಿನಗಳ ಅದ್ಭುತ ರಾಜಯೋಗದ ಸಂಪೂರ್ಣ ಲಾಭವನ್ನು ನೀವು ಪಡೆಯಬೇಕಾದರೆ ನಿಮ್ಮ ಕೋಪದ ಮೇಲೆ ನೀವು ಕಡ್ಡಾಯವಾಗಿ ಸಂಯಮವನ್ನು ಸಾಧಿಸಬೇಕು. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಆತುರ ಪಡಬೇಡಿ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಆಡುವ ಮಾತುಗಳು ನಿಮ್ಮ ಆಪ್ತರನ್ನು ನಿಮ್ಮಿಂದ ದೂರ ಮಾಡಬಹುದು ಮತ್ತು ಉತ್ತಮ ಉದ್ಯೋಗಾವಕಾಶಗಳನ್ನು ನಾಶಪಡಿಸಬಹುದು. ಮತ್ತೊಂದು ಪ್ರಮುಖವಾದ ಅಂಶವೆಂದರೆ ಈರ್ಷ್ಯೆ ಅಥವಾ ಅಸೂಯೆಯ ಒಂದು ಭಾವನೆ. ಸಮಾಜದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನವರು ಈ ಪ್ರಗತಿ ಸಾಧಿಸುತ್ತಿದ್ದರೆ ಅವರಿಗಿದೆ, ಈ ನನಗೇಕೆ ಇಲ್ಲ ಎನ್ನುವ ನಕಾರಾತ್ಮಕ ಹೋಲಿಕೆಯನ್ನು ನಿಮ್ಮ ಮನಸ್ಸಿಗೆ ತರಬೇಡಿ. ಬೇರೆಯವರ ಯಶಸ್ಸನ್ನು ನೋಡಿ ಉರಿಯುವುದಕ್ಕಿಂತ ನಿಮ್ಮ ಜಾತಕದಲ್ಲಿರುವ ಶುಭ ಗ್ರಹಗಳ ಬಲವು ಕ್ಷೀಣಿಸುತ್ತಿದೆ ಎಂದು ಶನಿದೇವನ ವಕ್ರದೃಷ್ಟಿಗೆ ನೀವು ಒಳಗಾಗಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಅವರವರ ಕರ್ಮಕ್ಕೆ ತಕ್ಕಂತೆ ಫಲ ಸಿಗುತ್ತೆ ಎಂಬುದನ್ನು ಅರಿತು ನಿಮ್ಮ ಪ್ರಗತಿಯ ಕಡೆಗೆ ಮಾತ್ರ ಗಮನ ಹರಿಸಿ. ಜೀವನ ಬದಲಿಸುವ ಮಹಾಮಂತ್ರ. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ನೀವು ದೊಡ್ಡ ಮಟ್ಟದ ಬದಲಾವಣೆಯನ್ನು ಕಾಣಬೇಕಾದರೆ ಮೊದಲು ಈ ದುಷ್ಟ ಸಾಂಗತ್ಯವನ್ನು ಮತ್ತು ಕೆಟ್ಟ ಹವ್ಯಾಸಗಳನ್ನು, ಈ ಮದ್ಯಪಾನ, ಧೂಮಪಾನ ಅಥವಾ ಈ ಸಮಯ ವ್ಯರ್ಥ ಮಾಡುವ ಗೆಳೆತನ ಹಿಂದೆ ತ್ಯಜಿಸಿ. ಕೆಟ್ಟ ಗೆಳೆಯರ ಸಹವಾಸದಿಂದ ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗುವುದಲ್ಲದೆ ಮನೆಯಲ್ಲಿ ಸದಾ ಈ ಒಂದು ಗೃಹ ಕ್ಲೇಶಗಳು ಉಂಟಾಗುತ್ತೆ. ಒಮ್ಮೆ ನೀವು ಈ ಒಂದು ನಕಾರಾತ್ಮಕ ಶಕ್ತಿಗಳಿಂದ ದೂರ ಸರಿದರೆ ನಿಮ್ಮ ಜೀವನದಲ್ಲಿ ಮಂಗಳಕರ ಬದಲಾವಣೆಗಳು ತಂತಾನೇ ಆರಂಭವಾಗುತ್ತೆ. ಈ 3 ದಿನಗಳಲ್ಲಿ ಸಿಂಹ ರಾಶಿಯವರ ಆರೋಗ್ಯದ ಸ್ಥಿತಿ ಅತ್ಯಂತ ಉತ್ತಮವಾಗಿರಲಿದೆ. ಆರೋಗ್ಯದ ಸ್ಥಾನದ ಅಧಿಪತಿ ಪೂರಕವಾಗಿ ಇರುವುದರಿಂದ ಹಳೆಯ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಸೂಕ್ತ ಪರಿಹಾರ ಮತ್ತು ಗುಣಮುಖರಾಗುವ ಲಕ್ಷಣಗಳು ಕಂಡುಬರುತ್ತೆ. ದೈಹಿಕವಾಗಿ ನೀವು ಹೆಚ್ಚು ಸಕ್ರಿಯರಾಗುತ್ತೀರಿ ಮತ್ತು ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟವಾಗಲಿದೆ. ಆದಾಗ್ಯೂ ಮಾನಸಿಕ ಒತ್ತಡವನ್ನು ಸಂಪೂರ್ಣವಾಗಿ ನಿವಾರಿಸಿಕೊಳ್ಳಲು ಸಕಾರಾತ್ಮಕ ಚಿಂತನೆಗಳನ್ನು ರೂಢಿಸಿಕೊಳ್ಳಿ. ಪ್ರತಿದಿನದ ಬೆಳಗ್ಗೆ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನದ ಮೊರೆ ಹೋಗುವುದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತೆ. ಆಹಾರ ಪದ್ಧತಿಯಲ್ಲಿ ಆಯುರ್ವೇದ ಮತ್ತು ಸಾತ್ವಿಕ ಆಹಾರ ಪದಾರ್ಥಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ. ಇದರಿಂದ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಈ 3 ದಿನಗಳ ಕಾಲಾವಧಿಯಲ್ಲಿ ಉಂಟಾಗುತ್ತಿರುವ ಯೋಗಗಳ ತೀವ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಶನಿದೇವನ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಲು ಈ ಒಂದು ಪರಿಹಾರಗಳನ್ನು ತಪ್ಪದೇ ಮಾಡಿ. ನಿಮ್ಮ ಕೈಲಾದ ಮಟ್ಟಿಗೆ ಆದಷ್ಟು ಬಡವರಿಗೆ ಮತ್ತು ಅಸಹಾಯಕರಿಗೆ ಮತ್ತು ಅಗತ್ಯವಿರುವವರಿಗೆ ಅನ್ನದಾನ, ವಸ್ತ್ರದಾನ ಮತ್ತು ಈ ಧನ ಸಹಾಯವನ್ನು ಮಾಡಿ. ಶನಿದೇವನಿಗೆ ದೀನ ದಲಿತರ ಸೇವೆ ಮಾಡುವುದು ಅತ್ಯಂತನೇ ಪ್ರಿಯವಾದದ್ದು. ಅವರ ಆಶೀರ್ವಾದ ನಿಮ್ಮ ಭಾಗ್ಯವನ್ನು ಬದಲಾಯಿಸಬಹುದು. ಶನಿವಾರದ ದಿನದಂದು ಅಥವಾ ಪ್ರತಿದಿನದ ಸಂಜೆ ಅಶ್ವತ್ಥ ಮರದ ವೃಕ್ಷದ ಬುಡದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ 9 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ. ಕಪ್ಪು ನಾಯಿಗೆ ಅಥವಾ ಹಸುವಿಗೆ ಸಾಸಿವೆ ಎಣ್ಣೆಯಿಂದ ಸವರಿದ ರೊಟ್ಟಿ ಅಥವಾ ಆಹಾರ ಪದಾರ್ಥಗಳನ್ನು ತಿನ್ನಲು ನೀಡಿ. ಇದು ಜಾತಕದಲ್ಲಿರುವ ಶನಿ ದೋಷಗಳನ್ನು ಶಾಂತಗೊಳಿಸುತ್ತೆ. ಶನಿದೇವನ ಬೀಜ ಮಂತ್ರವಾದ ಓಂ ಪ್ರಾಂ ಪ್ರೀಂ ಪ್ರಂ ಸಂ ಶನೇಶ್ವರಾಯ ನಮಃ ಅಥವಾ ಸರಳವಾಗಿ ಓಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ತಪ್ಪದೆ ಜಪಿಸಿ. ಬ್ರಹ್ಮಾಂಡದ ಶಕ್ತಿಯನ್ನು ಆಕರ್ಷಿಸಲು ನಿಮ್ಮ ದಿನಚರಿಯಲ್ಲಿ ಮಾಡಬೇಕಾದ ಮಹತ್ತರದ ಒಂದಷ್ಟು ಬದಲಾವಣೆಗಳು. ಈ ಜೂನ್ 28, 29 ಮತ್ತು 30ರ ಈ 3 ದಿನಗಳು ಕೇವಲ ಒಂದು ಸಾಧಾರಣ ದಿನಗಳು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಇದು ನಿಮ್ಮ ಭವಿಷ್ಯವನ್ನು ಪುನರ್ರೂಪಿಸುವ ಶಕ್ತಿಶಾಲಿ ದಿನಗಳು. ಈ ಅವಧಿಯಲ್ಲಿ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾಗಿರುವ ಈ ಮಹಾಯೋಗಗಳು, ಶುಭ ಕಿರಣಗಳು ನಿಮ್ಮ ದೇಹ ಮತ್ತು ಮನಸ್ಸನ್ನು ನೇರವಾಗಿ ತಲುಪಬೇಕಾದರೆ ನೀವು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಕೆಲವು ಈ ಒಂದು
ಕಟ್ಟುನಿಟ್ಟಾದ ಆಧ್ಯಾತ್ಮಿಕ ನಿಯಮಗಳನ್ನು ಅಳವಡಿಸಿಕೊಳ್ಳಲೇಬೇಕು. ಈ 3 ದಿನಗಳು ಸಹ ನೀವು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ನೀವು ಈ ಒಂದು 4:30ರಿಂದ 5:30 ಒಳಗೆ ಏಳುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಸಿಂಹರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯ ದೇವನಾಗಿರುವುದರಿಂದ ಮುಂಜಾನೆ ಬೇಗ ಎದ್ದು ಸೂರ್ಯ ನಮಸ್ಕಾರ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ಆತ್ಮಬಲ ಮತ್ತು ತೇಜಸ್ಸು ವೃದ್ಧಿಯಾಗುತ್ತೆ. ಸ್ನಾನದ ನಂತರ ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ಸೂರ್ಯ ದೇವನಿಗೆ ತಾಮ್ರದ ಪಾತ್ರೆಯಿಂದ ಆರ್ಘ್ಯವನ್ನು ಸಮರ್ಪಿಸಿ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಬರುವ ಎಲ್ಲ ರೀತಿಯ ರಾಜಕೀಯ ಮತ್ತು ಶತ್ರುಬಾಧೆಗಳನ್ನು ನಾಶಪಡಿಸುತ್ತೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಈ ಒಂದು ವಿಧಾನ. ಈ 3 ದಿನಗಳಲ್ಲಿ ನಿಮ್ಮ ಮನೆಯ ವಾತಾವರಣವು ಸಂಪೂರ್ಣವಾಗಿ ಪವಿತ್ರವಾಗಿರಬೇಕು. ಮನೆಯ ಮೂಲೆ ಮೂಲೆಗಳಲ್ಲಿ ಧೂಪ ಅಥವಾ ಸಾಂಬ್ರಾಣಿಯ ಹೊಗೆಯನ್ನು ಹಾಕಿ. ಸಾಂಬ್ರಾಣಿ ಹೊಗೆಯು ಮನೆಯಲ್ಲಿರುವ ಈ ಒಂದು ನಕಾರಾತ್ಮಕ ಶಕ್ತಿಗಳನ್ನು ಮತ್ತು ದರಿದ್ರ ದೋಷಗಳನ್ನು ಹೊರಗಟ್ಟಿ ಲಕ್ಷ್ಮೀದೇವಿಯ ಹಾಗೂ ಶನಿದೇವನ ಆಗಮನಕ್ಕೆ ದಾರಿ ಮಾಡಿಕೊಡುತ್ತೆ. ಇಲ್ಲಿ ವಿಶೇಷ ಸೂಚನೆ ಏನಪ್ಪ ಅಂದರೆ, ಮನೆಯ ಮುಖ್ಯದ್ವಾರದ ಮುಂದೆ ಪ್ರತಿದಿನ ಸಂಜೆ ನೀವು ಕಡ್ಡಾಯವಾಗಿ ದೀಪವನ್ನು ಹಚ್ಚಿ ಇಡಿ. ಮುಖ್ಯವಾಗಿ ಈ 3 ದಿನಗಳಲ್ಲಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳ, ಅರಚೋದು ಅಥವಾ ಈ ಒಂದು ಹಿರಿಯರನ್ನು ನಿಂದಿಸುವ ಕೆಲಸಗಳು ನಡೆಸಲೇಬಾರದು. ಎಲ್ಲಿ ಶಾಂತ ಮತ್ತು ಪ್ರೀತಿ ಇರುತ್ತದೆಯೋ ಅಲ್ಲಿ ಮಾತ್ರ ಶನಿದೇವನು ತನ್ನ ಸಾತ್ವಿಕ ಮತ್ತು ಉನ್ನತ ಫಲಗಳನ್ನು ಕರುಣಿಸುತ್ತಾನೆ. ಸಿಂಹರಾಶಿಯ ಸ್ವಯಂ ಉದ್ಯೋಗಿಗಳು, ಸಣ್ಣ ಮತ್ತು ದೊಡ್ಡ ಮಟ್ಟದ ವ್ಯಾಪಾರಸ್ಥರು ಈ ಅವಧಿಯಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಗ್ರಹ ಬಲವು ಅತ್ಯುತ್ತಮವಾಗಿದ್ದರೂ ಶನಿದೇವನ ಶಶಯೋಗವು ನಿಮ್ಮಿಂದ ಕಠಿಣ ಪರಿಶ್ರಮ ಮತ್ತು ಸಂಪೂರ್ಣ ಪ್ರಾಮಾಣಿಕತೆಯನ್ನು ಬಯಸುತ್ತೆ. ನಿಮ್ಮ ಈ ಒಂದು ಕೈ ಕೆಳಗೆ ಕೆಲಸ ಮಾಡುವ ಕಾರ್ಮಿಕರಿಗೆ ಅಥವಾ ನೌಕರರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಬೇಡಿ. ಅವರ ಶ್ರಮಕ್ಕೆ ತಕ್ಕ ಸಂಬಳವನ್ನು ಸಮಯಕ್ಕೆ ಸರಿಯಾಗಿ ನೀಡಿ. ಕಾರ್ಮಿಕರ ಮತ್ತು ಬಡವರ ಹೊಟ್ಟೆ ಉರಿಸಿದರೆ ಶನಿದೇವನ ತೀವ್ರ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ಅವರ ಮುಖದಲ್ಲಿ ಮೂಡುವ ನಗು ನಿಮ್ಮ ವ್ಯಾಪಾರವನ್ನು ದುಪ್ಪಟ್ಟು ಲಾಭದತ್ತ ಕೊಂಡೊಯ್ಯುತ್ತೆ. ಹೊಸ ಹೂಡಿಕೆಗಳನ್ನು ಮಾಡಲು ಅಥವಾ ಉದ್ಯಮವನ್ನು ವಿಸ್ತರಿಸಲು ಈ 3 ದಿನಗಳಲ್ಲಿ ಬರುವ ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ಅಮೃತ ಸಿದ್ಧಿ ಯೋಗದ ಸಮಯವು ಅತ್ಯಂತ ಪ್ರಶಸ್ತವಾಗಿದೆ. ಆದರೆ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಮತ್ತು ಮನೆಯ ಹಿರಿಯರ ಸಲಹೆಯನ್ನು ಪಡೆಯಲು ನೀವು ಮರೆಯದಿರಿ. ಬ್ರಹ್ಮಾಂಡದ ನವಗ್ರಹಗಳ ಚಲನೆ ಮತ್ತು ಗೋಚಾರ ಫಲಗಳ ಆಳವಾದ ಒಂದು ವಿಶ್ಲೇಷಣೆಯನ್ನು ನೋಡೋಣ. ಈ ಜೂನ್ ತಿಂಗಳ ಈ ಕೊನೆಯ 3 ದಿನಗಳಲ್ಲಿ ಸಿಂಹರಾಶಿಯವರ ಜಾತಕದಲ್ಲಿ ಉಂಟಾಗುತ್ತಿರುವ ಬದಲಾವಣೆಯನ್ನು ಕೇವಲ ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಇದರ ಹಿಂದೆ ಗೋಚಾರ ಪದ್ಧತಿಯ ಆಳವಾದ ಗ್ರಹಗಳ ಸಂಚಾರ ಅಡಗಿದೆ. ಸಿಂಹರಾಶಿಯ ಲಗ್ನ ಮತ್ತು ರಾಶ್ಯಾಧಿಪತಿಯಾದ ಸೂರ್ಯದೇವನು ಈ ಅವಧಿಯಲ್ಲಿ ನಿಮ್ಮ ಲಾಭಸ್ಥಾನ ಮತ್ತು ದಶಮಸ್ಥಾನಗಳ ಮೇಲೆ ತನ್ನ ಶುಭ ದೃಷ್ಟಿಯನ್ನು ಬೀರಲಿದ್ದಾನೆ. ಇದರೊಂದಿಗೆ ಜಾತಕದ 10ನೇ ಮನೆಯಲ್ಲಿ ಕರ್ಮಸ್ಥಾನದ ಅಧಿಪತಿಯಾಗಿ ಶನಿದೇವನು ಬಲಿಷ್ಠನಾಗಿ ಕುಳಿತಿರುವುದರಿಂದಲೇ ನಿಮಗೆ ಈ ಒಂದು ಶಶ ಮಹಾಪುರುಷ ಯೋಗದ ಅತ್ಯುನ್ನತ ಫಲಗಳು ಲಭಿಸುತ್ತಿರುವುದು. ಸಾಮಾನ್ಯವಾಗಿ ಶನಿದೇವನ ಹೆಸರು ಕೇಳಿದ ತಕ್ಷಣ ಅನೇಕರು ಭಯಭೀತರಾಗ್ತಾರೆ. ಆದರೆ ಸಿಂಹರಾಶಿಯವರಿಗೆ ಶನಿದೇವನು ಯಾವತ್ತೂ ಸಂಪೂರ್ಣ ಕೆಟ್ಟದ್ದನ್ನು ಮಾಡೋದೇ ಇಲ್ಲ. ಬದಲಿಗೆ ನಿಮ್ಮ ಕಠಿಣ ಪರಿಸ್ಥಿತಿಗಳಲ್ಲಿ ಹುರಿದುಂಬಿಸಿ ನಿಮ್ಮಲ್ಲಿರುವ ನಿಜವಾದ ಸಾಮರ್ಥ್ಯವನ್ನು ಹೊರತರುತ್ತಾನೆ. ಈ 3 ದಿನಗಳಲ್ಲಿ ಉಂಟಾಗುತ್ತಿರುವ ಕಾಲಸರ್ಪ ಯೋಗವು ನಿಮ್ಮ ಜಾತಕದ ರಾಹು ಮತ್ತು ಕೇತುಗಳ ಅಶುಭ ಸ್ಥಾನವನ್ನು ನಿಯಂತ್ರಣಕ್ಕೆ ತರಲಿದೆ. ರಾಹು ನಿಮ್ಮ ಬುದ್ಧಿಸ್ಥಾನದಲ್ಲಿ ಸೃಷ್ಟಿಸುತ್ತಿದ್ದ ಭ್ರಮೆಗಳು, ಗೊಂದಲಗಳು ಮತ್ತು ತಪ್ಪು ನಿರ್ಧಾರಗಳನ್ನು ತಡೆದು ತಳ್ಳುವಂತೆ ಪ್ರೇರೇಪಿಸುತ್ತಿದ್ದ ನಕಾರಾತ್ಮಕ ಶಕ್ತಿಗಳು ಈ 3 ದಿನಗಳಲ್ಲಿ ಸಂಪೂರ್ಣವಾಗಿ ನಾಶವಾಗಲಿವೆ. ಇದರಿಂದಾಗಿ ನಿಮ್ಮ ಆಲೋಚನಾ ಶಕ್ತಿಯಲ್ಲಿ ಅದ್ಭುತವಾದ ಒಂದು ಸ್ಪಷ್ಟತೆ ಮೂಡುತ್ತೆ. ನಿಮ್ಮ ಅದೃಷ್ಟವನ್ನು ದುಪ್ಪಟ್ಟಗೊಳಿಸುವ 3 ಪ್ರಮುಖ ಈ ಒಂದು ರಹಸ್ಯಗಳು. ಶನಿದೇವನ ಪೂರ್ಣ ಕೃಪೆಗೆ ಪಾತ್ರರಾಗಲು ಮತ್ತು ಈ 3 ದಿನಗಳ ಕಾಲಾವಧಿಯಲ್ಲಿ ನಿಮ್ಮ ಅದೃಷ್ಟದ ಬಾಗಿಲನ್ನು ಸಂಪೂರ್ಣವಾಗಿ ತೆರೆಯಲು ನೀವು ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಈ 3 ರಹಸ್ಯ ನಿಯಮಗಳನ್ನು ನೀವು ಆದಷ್ಟು ಪಾಲಿಸಲೇಬೇಕು. ಮೊದಲನೆಯ ರಹಸ್ಯ ವಾಕ್ಶುದ್ಧಿ ಮತ್ತು ಸತ್ಯದ ಹಾದಿ.
ಈ 3 ದಿನಗಳಲ್ಲಿ ನೀವು ಆಡುವ ಪ್ರತಿಯೊಂದು ಮಾತು ಸಹ ಅತ್ಯಂತ ಸತ್ಯದಿಂದ ಕೂಡಿರಬೇಕು. ಯಾರ ಬಗ್ಗೆಯೂ ಇಲ್ಲಸಲ್ಲದ ಸುಳ್ಳು ಕಥೆಗಳನ್ನು ಕಟ್ಟುವುದು, ಬೆನ್ನಿನ ಹಿಂದೆ ಚಾಡಿ ಹೇಳುವುದು ಅಥವಾ ಕಟುವಾದ ಶಬ್ದಗಳಿಂದ ನಿಂದಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಶನಿದೇವನು ನ್ಯಾಯದ ದೇವತೆಯಾಗಿರುವುದರಿಂದ ನಿಮ್ಮ ವಾಕ್ಶುದ್ಧಿ ಮತ್ತು ಪ್ರಾಮಾಣಿಕತೆಯನ್ನು ನೋಡಿ ಆತ ನಿಮಗೆ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಕರುಣಿಸುತ್ತಾನೆ. ಎರಡನೆಯ ರಹಸ್ಯವೆಂದರೆ ಹಿರಿಯರ ಮತ್ತು ಮಹಿಳೆಯರ ಗೌರವ. ನಿಮ್ಮ ಮನೆಯಲ್ಲಿರುವ ತಾಯಿ, ತಂದೆ, ಹೆಂಡತಿ ಅಥವಾ ಹಿರಿಯ ಸಹೋದರಿಯನ್ನು ಯಾವುದೇ ಕಾರಣಕ್ಕೂ ಮನಸ್ಸಿಗೆ ಬೇಸರವಾಗುವಂತೆ ನಡೆಸಿಕೊಳ್ಳಬೇಡಿ. ಸ್ತ್ರೀ ಶಕ್ತಿಯನ್ನು ಗೌರವಿಸುವ ಮನೆಯಲ್ಲಿ ಲಕ್ಷ್ಮೀದೇವಿಯು ಸದಾ ನೆಲೆಸಿರುತ್ತಾಳೆ ಮತ್ತು ಶನಿದೇವನ ಕ್ರೂರ ದೃಷ್ಟಿ ಆ ಮನೆಯ ಮೇಲೆ ಬೀಳೋದೇ ಇಲ್ಲ. ಮೂರನೆಯ ರಹಸ್ಯ ನೋಡೋಣ. ಕೃತಜ್ಞತೆಯ ಒಂದು ಭಾವ. ಬ್ರಹ್ಮಾಂಡವು ನಿಮಗೆ ನೀಡಿರುವ ಈ ಸಣ್ಣ ಸಣ್ಣ ಸೌಕರ್ಯಗಳಿಗೂ ಸಹ ಮನಸ್ಸಿನಲ್ಲಿ ಕೃತಜ್ಞತೆಯನ್ನು ಹೊಂದಿರಿ. ನನ್ನ ಬಳಿ ಅದಿಲ್ಲ, ಇದಿಲ್ಲ ಎಂದು ಕೊರಗುವುದನ್ನು ಬಿಟ್ಟು ಭಗವಂತನು ನೀಡಿರುವ ಈ ಸುಂದರ ಜೀವನಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ. ನಿಮ್ಮ ಧನಾತ್ಮಕ ಚಿಂತನೆಗಳೇ ನಿಮ್ಮತ್ತ ಧನ ಲಾಭವನ್ನು ಆಕರ್ಷಿಸುತ್ತೆ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಏನೆಲ್ಲ ಶುಭ ಫಲಗಳು ನಿಮಗೆ ದೊರಕುತ್ತೆ ಅನ್ನೋದು ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.